ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮಲ್ಲೇಶ್ವರದಲ್ಲಿ ಬಿಜೆಪಿ ಕಚೇರಿಯಿಂದ ರಾಜಭವನಕ್ಕೆ ಪಾದಯಾತ್ರೆ ಹೊರಟರು ನಿಜ, ಶಾಂತ ರೀತಿಯಲ್ಲಿ ಮೌನವಾಗಿಯೇ ಆ ಕರ್ನಾಟಕದ ಅನ್ನದಾತರಿಗೆ ರಾಜಭವನದಲ್ಲಿ ಅಗೌರವ ತೋರಿಸಿದ್ದಾರಂತೆ. ಹಾಗಾದ್ರೆ ಆ ಗೌರವ ಏನು ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಎಲ್ಲ ಕರ್ನಾಟಕದ ಅನ್ನದಾತರು ಒಂದಷ್ಟು ನಿರೀಕ್ಷೆಯಿಂದ ರಾಜಭವನದತ್ತ ಪಾದಯಾತ್ರೆ ಬೆಳೆಸಿದ್ರು. ಪಾದಯಾತ್ರೆಯಲ್ಲಿ ಹೋಗಿ ಅವರಿಗೆ ತಮ್ಮ ಅಹವಾಲನ್ನು ಮನವಿಯನ್ನು ಕೊಡಬೇಕು ಅಂದಾಗ ನೀವು ನೋಡ್ತಿರುವಂಥ ದೃಶ್ಯಾವಳಿಗಳು ಬೆಂಗಳೂರಿನ ರಾಜಭವನದ ಮುಂಭಾಗದಲ್ಲಿ. ಆದರೆ ಎಲ್ಲ ಕರ್ನಾಟಕದ ಅನ್ನದಾತರು ರಾಜಭವನದ ಹೊರಗಡೆ ಕೂತಿದ್ದಾರೆ, ಯಾರನ್ನೂ ಕೂಡ ಒಳಗೆ ಬಿಟ್ಟುಕೊಳ್ಳಿಲ್ಲ. ಸನ್ಮಾನ್ಯ ಘನತೆವೆತ್ತ ರಾಜ್ಯಪಾಲರಾದ ವಾಜುಭಾಯಿ ವಾಲಾ ಅವರು ಹೀಗಾಗಿನೇ ರಾಜಭವನದ ಅಧಿಕಾರಿಗಳ ಹೊರಗಡೆ ಬಂದು ಕರ್ನಾಟಕದ ಆ ಅನ್ನದಾತರು ರೈತರ ಹತ್ರ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋ ಸುದ್ದಿ ಈ ಕ್ಷಣಕ್ಕೆ ಬರ್ತಾ ಇದೆ. ನೀವು ನೋಡ್ತಿರೋದು ರಾಜಭವನದ ಅಂಗಳದಿಂದ ಆ ರಾಜಭವನದ ಮುಂದುಗಡೆ ಗೇಟಿನ ಮುಂಭಾಗದಲ್ಲಿ ಅಲ್ಲಿನ ಸಂಘಟನೆಯವರು ಕೂಡ ಇದಕ್ಕೆ ಪ್ರತಿಭಟನೆ ಮಾಡುತ್ತಿರುವಂತಹ ದೃಶ್ಯ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪವಿತ್ರ ಕಡ್ತಲ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ಪವಿತ್ರ. ಸಾಮಾನ್ಯವಾಗಿ ರಾಜ್ಯಪಾಲರನ್ನು ಭೇಟಿ ಮಾಡೋಕೆ ಮುಂಚೆ ಒಂದಷ್ಟು ಮಾಹಿತಿ ಕೊಟ್ಟಿರ್ತಾರೆ, ಈ ತರ ಬರ್ತಿದ್ದಾರೆ ಅಂತ. ಆತರ ಮೊದಲೇ ಅವ್ರಿಗೆ ಮಾಹಿತಿ ರವಾನೆ ಆಗುತ್ತಾ ಅಥವಾ ಏಕಾಏಕಿ ಸಡನ್ ಆಗಿ ಹೋಗಿ ಕೇಳಿದ್ದ ಇದು? ಹರೀಶ್, ಖುದ್ದಾಗಿ ಗವರ್ನರ್ ಬಹುಶಃ ರೈತರು ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ. ಆದ್ರೆ ನಿನ್ನೆಯಿಂದ ಕೂಡ ಮಾಧ್ಯಮದಲ್ಲಿ ಅವರು ಹೇಳಿರುವಂತದ್ದು, ನಾವು ಇವತ್ತು ಪ್ರಾರಂಭದಲ್ಲಿ ರಾಜಭವನಕ್ಕೆ ಹೋಗಿ ತದನಂತರ ಸಿಎಂ ಮನೆ ಹೀಗೆ ಎಲ್ಲಾ ಕಡೆ ಹೋಗಿ ಮನವಿ ಪತ್ರವನ್ನ ನೀಡ್ತೀವಿ ಅಂತ ಹೇಳಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಯಿಂದ ನೇರವಾಗಿ ಅವರು ರಾಜಭವನಕ್ಕೆ ಬಂದಿದ್ದಾರೆ. ಆದ್ರೆ ರಾಜಭವನದ ಮುಂಭಾಗ ಸುಮಾರು 10 ನಿಮಿಷಗಳ ಕಾಲ ಕಾದ್ರು. ತದನಂತರ ಸೆಕ್ರೆಟರಿ ಬಂದು ಮನವಿ ಪತ್ರವನ್ನ ತೆಗೆದುಕೊಳ್ಳಕ್ಕೆ, ಅಂದ್ರೆ ಅವ್ರನ್ನ ಒಳಗಡೆ ಕೂಡ ಅನುವು ಮಾಡಿಕೊಟ್ಟಿಲ್ಲ, ರೈತರನ್ನ ಹೊರಗಡೆನೆ ನಿಲ್ಲಿಸಿದ್ರು. ಸೆಕ್ರೆಟರಿ ಬಂದು ಮನವಿ ಪತ್ರವನ್ನ ತೆಗೆದುಕೊಳ್ಳಲು ಮುಂದಾದಾಗ ರೈತರು ಇಲ್ಲ ಖುದ್ದು ರಾಜ್ಯಪಾಲರ ಭೇಟಿಗೆನೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಆಗ್ರಹಿಸಿದ್ರು. ಆದ್ರೆ ತದನಂತರ ಒಳಗಡೆ ಹೋದಂತಹ ಸೆಕ್ರೆಟರಿ ಇನ್ನೂ ಕೂಡ ಬಂದಿಲ್ಲ. ಸೊ ಇದ್ದಕ್ಕಿದ್ದಾಗೆ ಕರವೆಯ ಕೆಲ ಕಾರ್ಯಕರ್ತರು ಪ್ರವೀಣ್ ಶೆಟ್ಟಿ ನೇತೃತ್ವದೊಂದಿಗೆ ರೈತರ ಸಾಥ್ಗೆ ಬಂದಿರುವಂತದ್ದು. ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ರಾಜ್ಯಪಾಲರೇ ರೈತರ ಜೊತೆ ಮಾತುಕತೆಯನ್ನ ಮಾಡಿ ಮನವಿಯನ್ನ ಆಲಿಸಬೇಕು ಅಂತ ಹೇಳಿ ಒಂದು ಕಡೆ ರಾಜಭವನದ ಗೇಟಿನ ಪಕ್ಕ ರೈತರು ಧರಣಿಸಿದ್ದಾರೆ, ಇನ್ನೊಂದು ಕಡೆಗೆ ರಾಜಭವನದ ಹೊರಭಾಗ ಏನಿದೆ ಅಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಗೆ ಕೂತು ರಾಜ್ಯಪಾಲರು ಬರುವವರೆಗೆ ನಾವು ಇಲ್ಲಿಂದ ಕದಲಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಹರೀಶ್, ಯಾಕೆ ರಾಜ್ಯಪಾಲರು ಹೊರಗೆ ಬರಲಿಲ್ಲ ಅನ್ನೋದೇ ಪ್ರಶ್ನೆ. ಯಾಕಿರಬಹುದು, ಇದರಿಂದ ಏನಿದೆ ಗೊತ್ತಿರುವಂತದ್ದೇ. ಯಾಕಂದ್ರೆ ಮಹದಾಯಿ ಹೋರಾಟ ಏನ್ ನಡೀತಾ ಇದೆ ಅದು ದೊಡ್ಡ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಒಂದ್ ಕಡೆ ಕೆಪಿಸಿಸಿ ಕಚೇರಿ ಮುಂದೆ ಬಿಜೆಪಿಯವರು ಹೈಡ್ರಾಮಾವನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಆರೋಪ ಮಾಡಿದಂತೆ ಇವರೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕವನ್ನ ಮಾಡ್ತಾ ಇದ್ದಾರೆ ಈ ರೈತರು ಅನ್ನುವಂಥದ್ದು ಅವರ ಆರೋಪವಾಗಿದೆ. ಸಹಜವಾಗಿ ಬಹುಶಃ ರಾಜ್ಯಪಾಲರು ನಿರಾಕರಣೆಯನ್ನ ಮಾಡ್ತಾ ಇರ್ಬೋದು ಅನ್ನುವಂತಹ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಮಾಡ್ತಾ ಇರುವಂತದ್ದು ಯಡಿಯೂರಪ್ಪ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಿರುವಂತದ್ದು. ಯಾಕಂದ್ರೆ ಬಿಜೆಪಿ ಕಚೇರಿ ಮುಂಭಾಗ ಬಹುಶಃ ಆ ರೈತರನ್ನ ಭೇಟಿ ಮಾಡೋದಕ್ಕೆ ರಾಜ್ಯಪಾಲರು ಕಚೇರಿ ಒಳಗಡೆ ಇಟ್ಟುಕೊಂಡೇ ಎಲ್ಲ ಒಂದ್ ಕಡೆ ಅವಾಯ್ಡ್ ಮಾಡ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ, ಅಥವಾ ತನ್ನ ಭೇಟಿಗೆ ಮುಂಚಿತವಾಗಿ ಅನುಮತಿಯನ್ನ ಪಡ್ಕೋಬೇಕು ಅಂತ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡ್ರೋ ಗೊತ್ತಿಲ್ಲ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಪವಿತ್ರ, ಈ ಕ್ಷಣದೆಲ್ಲ ಅಪ್ಡೇಟೆಡ್ ಮಾಹಿತಿಗಾಗಿ.